ಯಾರ ಮನೆಯಲ್ಲಿ ವಿಪರೀತವಾಗಿ ದರಿದ್ರ ಕಷ್ಟಗಳು ಇರುತ್ತದೆಯೋ, ಯಾರ ಮನೆಯಲ್ಲಿ ಬಡತನ ತುಂಬ ಇರುತ್ತದೋ ಅಂಥವರ ಮನೆಯಲ್ಲಿ ತೊಂದರೆಗಳು, ಸಮಸ್ಯೆಗಳು, ಅನಾರೋಗ್ಯದ ತೊಂದರೆ ಆಗುತ್ತಿದ್ದರೆ ಈ ಒಂದೇ ಒಂದು ಕುದುರೆ ಲಾಳವನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲ್ಭಾಗದಲ್ಲಿ ಯು ಆಕಾರದಲ್ಲಿ ಬಿಗಿಯಾಗಿ ನೇತು ಹಾಕಿ ತುಂಬ ಒಳ್ಳೆಯದಾಗುತ್ತೆ. ಆ ಕುದುರೆ ಲಾಳದಿಂದ ವಿಶೇಷವಾಗಿ ಮನೆಗೆ ಧನ ಅಭಿವೃದ್ಧಿ, ದೈವಬಲ, ಅಖಂಡ ಐಶ್ವರ್ಯ, ಸಂಪತ್ತು, ಧನವಂತರಿ ಅಂದರೆ ಆರೋಗ್ಯದ ದೇವತೆಯ ಮನೆಗೆ ಬಂದು ನೆಲೆಸುತ್ತಾರೆ. ಇದರಿಂದ ಮನೆ ಏಳಿಗೆ ಆಗುತ್ತದೆ, ಬಡವ ಕೂಡ ಶ್ರೀಮಂತನಾಗುತ್ತಾನೆ. ಈ ಒಂದು ಕುದುರೆ ಲಾಳ ಯಾವುದು, ಇದನ್ನು ಮನೆಗೆ ತಂದು ಹೇಗೆ ಕಟ್ಟಬೇಕು, ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವು ಇನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಕುದುರೆ ಲಾಳ ಬೇಕು ಅಂದರೆ ಬೇಕು ಅಂತ ಕಮೆಂಟ್ ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಎಷ್ಟೇ ಕಠಿಣವಾಗಿದ್ದರೂ ಪರಿಹಾರಕ್ಕಾಗಿ ಪಂಡಿತ್ ಯಶವಂತರಾವ್ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ, ತುಂಬ ಚೆನ್ನಾಗಿ ಪರಿಹಾರ ಹೇಳುತ್ತಾರೆ. ಕುದುರೆ ಲಾಳ ಇದು ಮನೆಯನ್ನು ನಿವಾರಣೆ ಮಾಡುತ್ತದೆ, ಮನೆಯ ಕಷ್ಟಗಳನ್ನು ನಿವಾರಣೆ ಮಾಡುತ್ತದೆ. ಇದು ಬಿಳಿ ಅಶ್ವಿನಿ ಕುದುರೆ ಲಾಳವೇ ಹಾಕಬೇಕು. ಬಿಳಿ ಅಶ್ವಿನಿ ಕುದುರೆ ಎಲ್ಲಿ ಇರುತ್ತೆ ಗುರುಗಳೇ, ಇದೆಲ್ಲ ಆಗುತ್ತೆ ಗೊತ್ತಾಗುತ್ತಾ? ಖಂಡಿತವಾಗಿಯೂ ಬಿಳಿ ಅಶ್ವಿನಿ ಕುದುರೆ ಲಾಳವನ್ನು ಸಂಗ್ರಹಿಸಿ ಯಶವಂತರಾವ್ ಗುರುಗಳು ತಮ್ಮಲ್ಲಿಯೇ ಇಟ್ಟುಕೊಂಡಿದ್ದಾರೆ. ತುಂಬ ಕಷ್ಟದಲ್ಲಿದ್ದವರಿಗೆ ಕಷ್ಟಗಳನ್ನು ಹೇಳಿಕೊಂಡರೆ ಸಾಕು, ಅವರು ಆ ಬಿಳಿ ಅಶ್ವಿನಿ ಕುದುರೆ ಲಾಳಕ್ಕೆ ಭಕ್ತಿ ಸಂಕಲ್ಪ ಸಹಿತ ಪೂಜೆ ಮಾಡಿ ಅದನ್ನು ಮನೆಗೆ ಯಾವ ವಿಧಾನವನ್ನು ಅನುಸರಿಸಿ ಕಟ್ಟಬೇಕು ಅಂತ ನಿಮಗೆ ನೀಡುತ್ತಾರೆ. ಅದರಂತೆಯೇ ಅವರಿಂದ ಬಿಳಿ ಕುದುರೆ ಲಾಳವನ್ನು ಕೇಳಿ ಪಡೆದುಕೊಳ್ಳಿ. ನಿಮ್ಮ ಬಡತನ ನಿವಾರಣೆ ಆಗುತ್ತೆ. ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಎಲ್ಲವೂ ಸರಿ ಹೋಗುತ್ತದೆ ಮತ್ತು ಆರ್ಥಿಕ ಅಭಿವೃದ್ಧಿ, ಧನಾಭಿವೃದ್ಧಿ, ಮಾಡಿಕೊಂಡಿರುವ ಸಾಲ, ಮನೆಯಲ್ಲಿ ಆವರಿಸುವಂತಹ ದರಿದ್ರ ಕಷ್ಟಗಳು ಸಂಪೂರ್ಣವಾಗಿ ಬದಲಾಗುತ್ತೆ. ಇವತ್ತೇ ಯಶವಂತರಾವ್ ಗುರುಗಳಿಗೆ ಕೇಳಿ ಆ ಕುದುರೆ ಲಾಳವನ್ನು ಪಡೆದುಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ.